ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ತಡೆ ವಿಧೇಯಕ ಮಂಡನೆ, ಆರ್ಎಸ್ಎಸ್ಗೂ ಕೂಡ ವಿಧೇಯಕದ ಮೂಲಕ ಕಡಿವಾಣ ಹಾಕುವಂತಹ ಪ್ರಯತ್ನ. ಪೂರ್ವಕಲ್ಪಿತ ಹಿತಾಸಕ್ತಿ ಸಾಧಿಸಲು ಯಾವುದೇ ವ್ಯಕ್ತಿ, ಮೃತ ವ್ಯಕ್ತಿಗಳ ವರ್ಗ, ಬದುಕಿರುವಂತಹ ವ್ಯಕ್ತಿಗಳ ಗುಂಪು, ಸಮುದಾಯದ ವಿರುದ್ಧ ಹಾನಿ, ಅಸಾಮರಸ್ಯ, ವೈರತ್ವ, ದ್ವೇಷ ಭಾವನೆ ಮೂಡಿಸುವಂತ ಉದ್ದೇಶ ಇದ್ದರೆ ಅಪರಾಧ ಅಂತ ಹೇಳಿದ್ದಾರೆ. ಸೊ ಮೃತ ವ್ಯಕ್ತಿಗಳ ವರ್ಗ, ಬದುಕಿರುವಂತಹ ವ್ಯಕ್ತಿಗಳ ಗುಂಪು, ಸಮುದಾಯದ ವಿರುದ್ಧ ಹಾನಿ, ಅಸಾಮರಸ್ಯ, ವೈರತ್ವ, ದ್ವೇಷ ಭಾವನೆ ಮೂಡಿಸುವ ಉದ್ದೇಶ ಇದ್ದರೆ ಅದು ಅಪರಾಧವಾಗುತ್ತೆ. ಧರ್ಮ, ಜನಾಂಗ, ಜಾತಿ ಅಥವಾ ಸಮುದಾಯ, ಲಿಂಗ, ಲಿಂಗತ್ವ, ಲೈಂಗಿಕ ಮನೋಗುಣ, ಜನ್ಮಸ್ಥಳ, ವಾಸಸ್ಥಳ, ಭಾಷೆ, ನ್ಯೂನ್ಯತೆ ಅಥವಾ ಪಂಗಡ, ಇದು ಯಾವುದರ ಬಗ್ಗೆ ಕೂಡ ಸ್ಟ್ರೆಸ್ ಮಾಡಿ ಅಥವಾ ಅದನ್ನು ಟಾರ್ಗೆಟ್ ಮಾಡಿ ಮಾತನಾಡೋ ಹಾಗಿಲ್ಲ ಅಂತ. ಯಾವುದೇ ಭಾವನೆಗಳಿಗೆ ಧಕ್ಕೆ ಆಗದ ಹಾಗೆ ಭಾಷಣಗಳಿರಬೇಕು. ಸೊ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ವಿರೋಧಿ ಮಸೂದೆ ಮೊದಲ ಬಾರಿ ಅಪರಾಧ ಎಸಗಿದ್ರೆ ಗರಿಷ್ಠ 7 ವರ್ಷ ಜೈಲು, ಕನಿಷ್ಠ 1 ವರ್ಷದಿಂದ 7 ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಅವಕಾಶ ಇದೆ. ಜೈಲು ಶಿಕ್ಷೆ ಜೊತೆಗೆ 50,000 ದಂಡ ವಿಧಿಸಬಹುದು ದ್ವೇಷ ಭಾಷಣ ಮಾಡಿದ್ರು. ಇದು ಮತ್ತೆ ರಿಪೀಟ್ ಆದರೆ 2 ರಿಂದ 10 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆ ನೀಡಬಹುದು. ಜೈಲು ಶಿಕ್ಷೆಯ ಜೊತೆಗೆ 1 ಲಕ್ಷ ದಂಡವನ್ನು ಕೂಡ ವಿಧಿಸಬಹುದು. ದ್ವೇಷ ಭಾಷಣಕ್ಕೆ ಜಾಮೀನು ರಹಿತ ಶಿಕ್ಷೆಗೂ ಕೂಡ ಅವಕಾಶ ಇದೆ, ನಾನ್ ಬೇಲೆಬಲ್, ಅದಕ್ಕೂ ಕೂಡ ಅವಕಾಶ ಇದೆ. ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಮೂಲಕವೇ ವಿಚಾರಣೆ ಆಗುತ್ತೆ ಅನ್ನೋದನ್ನು ಕೂಡ ಈ ಮಸೂದೆಯಲ್ಲಿದೆ, ಸೊ ವಿಧೇಯಕದಲ್ಲಿದೆ. ಇದೀಗ ಬೆಳಗಾವಿಯ ಸುವರ್ಣಸೌಧದಿಂದ ಪ್ರಸನ್ನ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪ್ರಸನ್ನ, ಇದೀಗ ದ್ವೇಷ ಭಾಷಣ ಅನ್ನೋದು ಸಾಕಷ್ಟು ಗೊಂದಲಕ್ಕೆ ಆಗಾಗ ಕಾರಣವಾಗ್ತಾ ಇರುತ್ತೆ. ವೇದಿಕೆ ಹತ್ತಾಗ ಒಂದು ಫ್ಲೋನಲ್ಲಿ ಮಾತನಾಡ್ತಾ ಏನೇನು ಮಾತನಾಡ್ತಾರೆ ಕೆಲವರಿಗೆ ಒಂದು ಅರಿವೇ ಇರೋದಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಧೇಯಕದಲ್ಲಿ ಏನೇನು ವಿಚಾರ ಇದೆ, ಏನಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಸದನದಲ್ಲಿ ಪ್ರಸನ್ನ? ಅವಿನಾಶ್, ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಇವತ್ತು ಸದನದಲ್ಲಿ ಮಂಡನೆ ಮಾಡಲಾಗಿದೆ. ಇನ್ನೂ ಕೂಡ ಅಂಗೀಕಾರ ಆಗುವಂಥದ್ದು ಬಾಕಿ ಇದೆ. ಬಹುತೇಕ ಇದು ಚರ್ಚೆಗೆ ಬಂದಾಗ ಬಿಜೆಪಿ ಮತ್ತು ಉಳಿದಂತಹ ನಾಯಕರುಗಳು ಬಹುದೊಡ್ಡ ವಿರೋಧವನ್ನು ಕೂಡ ವ್ಯಕ್ತಪಡಿಸುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಈ ಒಂದು ವಿಧೇಯಕದಲ್ಲಿ ಪರೋಕ್ಷವಾಗಿ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳ ಹೆಸರನ್ನು ಕೂಡ ಉಲ್ಲೇಖವನ್ನು ಮಾಡಲಾಗಿದೆ. ಅಂದರೆ ನೋಂದಾಯಿತ ಆಗಿರುವಂತಹ ಸಂಘ ಸಂಸ್ಥೆಗಳು, ನೋಂದಾಯಿತ ಅಲ್ಲದ ಸಂಘ ಸಂಸ್ಥೆಗಳನ್ನು ಕೂಡ ಈ ವಿಧೇಯಕದ ಅಧೀನದಲ್ಲಿ ತರಲಾಗಿದೆ. ಅಂದರೆ ಯಾರೇ ಆಗಲಿ ಒಂದು ಧರ್ಮ, ಜಾತಿ, ಭಾಷೆ, ಲಿಂಗತ್ವ ಇರಬಹುದು ಅಥವಾ ಜನ್ಮಸ್ಥಳ, ವಾಸಸ್ಥಳಗಳನ್ನು ಉದ್ದೇಶಪೂರ್ವಕವಾಗಿ ಅದನ್ನು ಪೂರ್ವಾಗ್ರಹ ಪೀಡಿತರಾಗಿ ಅದನ್ನು ಒಂದು ದ್ವೇಷವನ್ನು ಹರಡೋದಕ್ಕೆ ಭಾಷಣವನ್ನು ಅಥವಾ ಮಾತುಗಳನ್ನು ಬಳಸ್ಕೊಂಡಿದ್ದೆ ಆದರೆ ಅಂಥವರ ವಿರುದ್ಧ ಇದೀಗ ಒಂದು ನಾನ್ ಬೇಲೆಬಲ್ ವಾರೆಂಟ್ನ ಮೂಲಕ ಶಿಕ್ಷೆಗೆ ಒಳಪಡಿಸುವಂತಹ ಒಂದು ಅಂಶವನ್ನು ವಿಧೇಯಕದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಇದೇ ರೀತಿಯಲ್ಲಿ ದ್ವೇಷ ಭಾಷಣ ಸಾಬೀತಾದರೆ 1 ವರ್ಷದಿಂದ 7 ವರ್ಷದ ತನಕ ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ ಇರುತ್ತೆ. 50,000 ತನಕ ದಂಡವನ್ನು ವಿಧಿಸಬಹುದು. ಇದೇ ರೀತಿಯಲ್ಲಿ ಮತ್ತೊಮ್ಮೆ ಪುನರಾವರ್ತನೆ ಆದರೆ, ಅಂದರೆ ದ್ವೇಷ ಭಾಷಣವನ್ನು ಮುಂದುವರಿಸಿದ್ದೆ ಆದರೆ ಅಥವಾ ದ್ವೇಷವನ್ನು ಹರಡುವಂಥ ಯಾವುದೇ ರೀತಿಯ ಅಪರಾಧಗಳನ್ನು ಮಾಡಿದ್ದೆ ಆದರೆ 2 ವರ್ಷದಿಂದ 10 ವರ್ಷಗಳ ತನಕವೂ ಕೂಡ ಶಿಕ್ಷೆಗೆ ಒಳಪಡಿಸೋದಕ್ಕೆ ಈ ಒಂದು ವಿಧೇಯಕದಲ್ಲಿ ಕಾಯ್ದೆಯ ಮೂಲಕ ತರೋದಕ್ಕೆ ಸರ್ಕಾರ ಹೊರಟಿದೆ. ಜೊತೆಗೆ ಆ ರೀತಿಯ ಕಂಟೆಂಟ್ಗಳನ್ನು ಪ್ರಸಾರ ಮಾಡುವಂತಹ ಮಾಧ್ಯಮಗಳನ್ನು ಕೂಡ ವಿಧೇಯಕದ ಅಧೀನದಲ್ಲಿ ತರಲಾಗಿದೆ. ಈ ರೀತಿಯ ಪ್ರಸಾರ ಮಾಡುವಂತಹ ಮಾಧ್ಯಮಗಳನ್ನು ಕೂಡ ತನಿಖೆಗೆ ಒಳಪಡಿಸುವಂತಹ ಅವಕಾಶವನ್ನು ಕಾಯ್ದೆಯಲ್ಲಿ ವಿಧೇಯಕದಲ್ಲಿ ಉಲ್ಲೇಖಿಸಿರುವಂತಹ ಸರ್ಕಾರ ಆ ರೀತಿಯ ಕಂಟೆಂಟ್ಗಳನ್ನು ಪಬ್ಲಿಕ್ ಡೊಮೈನ್ನಿಂದ ತೆಗೆಯುವಂಥ ಅವಕಾಶವನ್ನು ತನ್ನ ಬಳಿ ಇಟ್ಕೊಂಡಿದೆ. ಈ ರೀತಿ ಸಂಘ ಸಂಸ್ಥೆಗಳು, ನೋಂದಾಯಿತ ಅಲ್ಲದ ಸಂಘ ಸಂಸ್ಥೆಗಳನ್ನು ಕೂಡ ದ್ವೇಷ ಭಾಷಣದ ಕಾಯ್ದೆಯ ಅಧೀನದಲ್ಲಿ ತರೋದಕ್ಕೆ ಹೊರಟಂತ ಸರ್ಕಾರದ ವಿರುದ್ಧ ಇದೀಗ ವಿರೋಧ ಪಕ್ಷಗಳು ಸಹಜವಾಗಿ ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸಿದ್ದಾವೆ. ಅಂದರೆ ಉದ್ದೇಶಪೂರ್ವಕವಾಗಿ ರಾಜಕೀಯ ಕಾರಣಕ್ಕೋಸ್ಕರ, ರಾಜಕೀಯವಾಗಿ ವಿರೋಧ ಪಕ್ಷಗಳನ್ನ ಹಣಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರವೇ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕವನ್ನು ಸರ್ಕಾರ ತರೋದಕ್ಕೆ ಹೊರಟಿದೆ ಅನ್ನುವಂತಹ ಆಕ್ಷೇಪಣೆಗಳು ಎದುರಾಗ್ತಾ ಇದ್ದಾವೆ. ಇದೀಗ ಸರ್ಕಾರ ಯಾವ ರೀತಿ ಸಮರ್ಥನೆಗಳನ್ನ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ಪ್ರಮುಖ ಆಗುತ್ತೆ. ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡೋದಕ್ಕೆ ಈ ವಿಧೇಯಕ, ಕಾಯ್ದೆ ಅನಿವಾರ್ಯ ಅನ್ನುವಂಥದ್ದನ್ನ ಸರ್ಕಾರ ಸಮರ್ಥಿಸಿಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಅವಿನಾಶ, ಧನ್ಯವಾದ ಪ್ರಸನ್ನ.